Hi students, myself Manjunath, lecturer in economics, the Golden Glimpse PU College. Dear students, previous class we have discussing about this chapter employment growth information and other issues ಅಂತಂದ್ರೆ ಉದ್ಯೋಗ ಮತ್ತು ಬೆಳವಣಿಗೆ ಮತ್ತು ಅನೌಪಚಾರಿಕವಾದಂತಹ ಔಪಚಾರಿಕವಾದಂತಹ ಮತ್ತು ಇತರೆ ಒಂದು ವಿಮರ್ಶಾತ್ಮಕ ಒಂದು ಪರಿಕಲ್ಪನೆ ಬಗ್ಗೆ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಡಿಸ್ಕಷನ್ ಮಾಡ್ತಿದ್ವಿ. ಟುಡೇ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ employment. Today class we have discussing about the employment in firms, factories and offices ಅಂತಂದ್ರೆ ಈ ಒಂದು ಉದ್ಯೋಗ ಯಾವ್ಯಾವ ರೀತಿ ಉದ್ಯಮ ಘಟಕಗಳು ಮತ್ತು ಫ್ಯಾಕ್ಟರೀಸ್ ಮೀನ್ಸ್ ಅಂತಂದ್ರೆ ಕಂಪನಿಗಳು ಮತ್ತೆ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಅನೇಕ ರೀತಿಯಾದಂತಹ ಒಂದು ಕಚೇರಿಗಳಲ್ಲಿ ಏನು ಒಂದು ಅವಲಂಬಿತರಾಗಿದಾರೋ ಅವ್ರ ಜೊತೆ ಪರಿಕಲ್ಪನೆ ಬಗ್ಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಇನ್ ದ ಕೋರ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎ ಕಂಟ್ರಿ labor flows from agriculture and other related activities to industry and services. In this process, workers migrate from rural to urban areas. Eventually, at a much later stage, the industrial sector begins to lose its share of total employment as the service sector enters a period of rapid expansion. This shift can be understood by looking at the distribution of workers by industry. Generally, we divide all economic activities into 8 different industrial divisions are there ಅಂತಂದ್ರೆ ಈಗ ಸಪೋಸ್ ಅಂತಂದ್ರೆ in the course of economic development of country, labor flows from agriculture and other related activities ಅಂತಂದ್ರೆ ಲೇಬರ್ ಫೋರ್ಸ್ ಯಾವ್ದ್ರ ಮೇಲೆ ಒಂದು ಡಿಪೆಂಡ್ ಆಗಿದ್ರು ಅಂತಂದ್ರೆ ಈ ಒಂದು ವ್ಯವಸಾಯ ಕೃಷಿ ಮತ್ತು ಅದರ ಸಂಬಂಧಿತ ಒಂದು ಚಟುವಟಿಕೆಗಳು ಏನ್ ಬರ್ತಾ ಇತ್ತು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಒಂದು ಕೈಗಾರಿಕಾ ಮತ್ತು ಅನೇಕ ರೀತಿಯಾದಂತಹ ಒಂದು ಸೇವೆಗಳ ಇದರಲ್ಲಿ ಹೆಚ್ಚಿನ ರೀತಿಯಾಗಿ ಒಂದು ಅವಲಂಬಿತ ಆಗಿರ್ತಾರೆ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೋಡುದು ಅಂತಂದ್ರೆ ಈ ಒಂದು ಡಿವೈಡ್ ಮಾಡಿದ್ರೆ ಒಂದು ಆರ್ಥಿಕ ಚಟುವಟಿಕೆಗಳು ಏನ್ ಬರುತ್ತೋ ಅಂತಂದ್ರೆ we divide all economic activities into 8 different industrial divisions ಅಂತಂದ್ರೆ ಎಷ್ಟು ಡಿವಿಷನ್ಸ್ ಆಗಿ ಕ್ಲಾರಿಫಿಕೇಶನ್ ಮಾಡ್ತೀವಿ ಅಂತಂದ್ರೆ 8 ವಲಯಗಳಾಗಿ ನಾವು ವಿಸ್ತರಣೆ ಮಾಡ್ತೀವಿ. ಎಷ್ಟು ವಲಯಗಳಾಗಿ ವಿಸ್ತರಣೆ ಮಾಡ್ತೀವಿ? 8 ವಲಯಗಳಾಗಿ ನಾವು ವಿಸ್ತರಣೆ ಮಾಡ್ತೀವಿ. ಹಾಗಾದ್ರೆ ಯಾವ್ಯಾವುದು? ಅಗ್ರಿಕಲ್ಚರ್ ಒಂದು ಕೃಷಿ, ನೆಕ್ಸ್ಟ್ ಸೆಕೆಂಡ್ ಒನ್ ಮೈನಿಂಗ್ ಅಂಡ್ ಕ್ವೈರಿಂಗ್ ಅಂತಂದ್ರೆ ಗಣಿಗಾರಿಕೆ, ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ತಯಾರಿಕೆ, ನೆಕ್ಸ್ಟ್ ಅದ್ರ ಜೊತೆಗೆ ಅಂತಂದ್ರೆ ಎಲೆಕ್ಟ್ರಿಸಿಟಿ ಗ್ಯಾಸ್ ಅಂಡ್ ವಾಟರ್ ಸಪ್ಲೈ ಅಂತಂದ್ರೆ ಇವ ಒಂದು ವಿದ್ಯುತ್ ಇರ್ಬೋದು ಮತ್ತೆ ಈ ಒಂದು ಅನಿಲ ಇರ್ಬೋದು ಮತ್ತೆ ನೀರಾವರಿ ಒಂದು ಸೌಲಭ್ಯ ಇರ್ಬೋದು. ನೆಕ್ಸ್ಟ್ ಅದ್ರ ಜೊತೆಗೆ ಕಟ್ಟಡಗಳ ನಿರ್ಮಾಣ ಅಂತಂದ್ರೆ ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಟ್ರೇಡ್. ನೆಕ್ಸ್ಟ್ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಅಂಡ್ ಸ್ಟೋರೇಜ್ ಅಂಡ್ ಸರ್ವಿಸ್ ಫಾರ್ ಎ ಸಿಂಪ್ಲಿಸಿಟಿ ಆಲ್ ದ ಅಂತಂದ್ರೆ ಈ 8 ವಲಯಗಳಲ್ಲಿ ಅಂತಂದ್ರೆ ವ್ಯಾಪಾರ ಇರ್ಬೋದು, ಟ್ರಾನ್ಸ್ಪೋರ್ಟ್ ಸಾರಿಗೆ ವ್ಯವಸ್ಥೆ ಇರ್ಬೋದು, ಮತ್ತೆ ಸ್ಟೋರೇಜ್ ಅಂತಂದ್ರೆ ಸಂಗ್ರಹಣೆ ಇರ್ಬೋದು, ಮತ್ತೆ ಸರ್ವಿಸ್ ಫಾರ್ ಸಿಂಪ್ಲಿಸಿಟಿ ಅಂತಂದ್ರೆ ಅನೇಕ ರೀತಿಯಾದಂತಹ ಒಂದು ಸೇವಾ ವಲಯಗಳಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ಅವಲಂಬಿತ ಆಗಿರ್ತಾರೆ. ವರ್ಕಿಂಗ್ ಪರ್ಸನ್ಸ್ ಎಂಗೇಜ್ಡ್ ಇನ್ ದೀಸ್ divisions can be clubbed into their major sectors wise. Primary sector which includes secondary sector which includes ಅಂತಂದ್ರೆ ಪ್ರೈಮರಿ ಸೆಕ್ಟರ್ ಅಂತಂದ್ರೆ ಅಗ್ರಿಕಲ್ಚರ್ ಇನ್ಕ್ಲೂಡ್ ಆಗಿತ್ತು. ಸೆಕೆಂಡರಿ ಸೆಕ್ಟರ್ ಏನಾಗಿತ್ತು ಅಂತಂದ್ರೆ ಏನ್ ಇಂಡಸ್ಟ್ರಿ ಮತ್ತೆ ಸರ್ವಿಸ್ ಇದೆಲ್ಲ ಬರುತ್ತೋ ಅದನ್ನು ಒಳಗೊಂಡಿರುತ್ತೆ. ಅಂಡ್ ಸರ್ವಿಸ್ ಸೆಕ್ಟರ್ ವಿಚ್ ಇನ್ಕ್ಲೂಡ್ಸ್ ಡಿವಿಷನ್ಸ್ ಆಫ್ ಲಾಸ್ಟ್ ಒನ್ ಅಂತಂದ್ರೆ ಸರ್ವಿಸ್ ಫಾರ್ ಸಿಂಪ್ಲಿಸಿಟಿ ಆಲ್ ಟ್ರಾನ್ಸ್ಪೋರ್ಟ್ ಅಂಡ್ ಸ್ಟೋರೇಜ್ ಅಂತಂದ್ರೆ ಈಗ ಸಪೋಸ್ ಏನಾಗ್ತಾ ಇರುತ್ತೆ ಅಂತಂದ್ರೆ primary sector is the main source of employment for majority of workers. Primary sector is the main sources of employment for majority workers ಅಂತಂದ್ರೆ ಪ್ರಾಥಮಿಕ ವಲಯ ಕೃಷಿ ಏನ್ ಬರುತ್ತೋ ಕೃಷಿಯಲ್ಲಿ ಏನಾಗ್ತಿತ್ತು ಅಂತಂದ್ರೆ ಹೆಚ್ಚಿನ ಜನ ಅವಲಂಬಿತ ಆಗಿರ್ತಾರೆ. In India, secondary sector provides employment to only about 24% workforce. About 31% of workers are in the service sector. Also ಅಂತಂದ್ರೆ ಇಲ್ಲಿ shows the about 60% of the workforce in rural India depends on agriculture, forestry and fishing. About 20% of rural workers are working in manufacturing
ಇಂಡಸ್ಟ್ರೀಸ್ ಅಂತಂದ್ರೆ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ತಯಾರಿಕಾ ಒಂದು ಕೈಗಾರಿಕೆ ಏನ್ ಬರುತ್ತೋ ತಯಾರಿಕಾ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಏನಾಗಿದ್ರು ಅಂತಂದ್ರೆ ಅನೇಕ ರೀತಿಯಾದಂತಹ ಒಂದು ವ್ಯಕ್ತಿಗಳು ಒಳಗೊಂಡಿರೋದನ್ನ ನಾವು ಕಾಣ್ತೀವಿ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಕನ್ಸ್ಟ್ರಕ್ಷನ್ಸ್ ಅಂಡ್ ಅದರ್ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಸರ್ವಿಸ್ ಸೆಕ್ಟರ್ ಅಂತಂದ್ರೆ ಈ ಕೆಳಗೆ ಇರುವಂತ ಒಂದು ಟೇಬಲ್ ಏನಿದೆಯೋ ಕನ್ಸ್ಟ್ರಕ್ಷನ್ ಮತ್ತೆ ಕೈಗಾರಿಕಾ ನಿರ್ಮಾಣ ಒಂದಿದೇನಿದೆಯೋ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಣ ಕ್ಷೇತ್ರ ಮತ್ತು ಅನೇಕ ರೀತಿಯಾದಂತಹ ಒಂದು ಸೇವಾ ವಲಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಹೆಚ್ಚಿನ ಜನ ತೊಡಗಿಸ್ಕೊಂಡಿರ್ತಾರೆ. ಇನ್ನು ಟೇಬಲ್ ಅಲ್ಲಿ ನಾವು ನೋಡೋದು ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್ ಫೋರ್ಸ್ ಬೈ ಇಂಡಸ್ಟ್ರಿ 2017-2018 ಅಂತಂದ್ರೆ ಕೈಗಾರಿಕಾ ವಲಯ ನಡುವೆ ಯಾವ ರೀತಿ ಒಂದು ಶ್ರಮನ ಹಂಚಿಕೆ ಮಾಡಿದೀವಿ ಅಂತೇಳಿ, ಕಾರ್ಮಿಕ ಶ್ರಮವನ್ನ ಹಂಚಿಕೆ ಮಾಡಿದಿರಿ ಅಂತೇಳಿ. ಇಲ್ಲಿ ಇಂಡಸ್ಟ್ರಿಯಲ್ ಕ್ಯಾಟಗಿರಿ, ಪ್ಲೇಸ್ ಅಂಡ್ ರೆಸಿಡೆನ್ಸಿ, ಸೆಕ್ಸ್, ಟೋಟಲ್. ಇಲ್ಲಿ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ತೃತೀಯ ಆರ್ ಸರ್ವಿಸ್ ಸೆಕ್ಟರ್ ಅಂತಂದ್ರೆ ರೂರಲ್ ಏರಿಯಾದಲ್ಲಿ ಪ್ರೈಮರಿ ಸೆಕ್ಟರ್ ಅಲ್ಲಿ ಏನಾಗಿದೆ 59.8% ಪೀಪಲ್ಸ್ ಡಿಪೆಂಡ್ ಆಗಿದ್ದಾರೆ. ಅರ್ಬನ್ ಸೈಡ್ ಏನಾಗಿದೆ ಅಂತಂದ್ರೆ 6%, ಮೆನ್ಸ್ ಅಂತಂದ್ರೆ ಇದು ಫಿಮೇಲ್ಸ್ ಅಂತಂದ್ರೆ ಮೆನ್ಸ್ ನಾವು ನೋಡೋದು ಅಂತಂದ್ರೆ 40%, 40.7%, 57.1%, ಟೋಟಲ್ 44.6% ಪ್ರೈಮರಿ ಸೆಕ್ಟರ್ ಅಲ್ಲಿ ಡಿಪೆಂಡ್ ಆಗಿದ್ದಾರೆ. ಸೆಕೆಂಡರಿ ಸೆಕ್ಟರ್ ಅಲ್ಲಿ ಏನಾಗಿದೆ ಅಂತಂದ್ರೆ ರೂರಲ್ ಸೈಡ್ 20.4%, ನೆಕ್ಸ್ಟ್ 34.3% ಅರ್ಬನ್ ಅಲ್ಲಿ, ನಗರ ಪ್ರದೇಶದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ. ಮೆನ್ಸ್ ಅಂತಂದ್ರೆ ಪುರುಷರು 26%, 26.5%, ಫಿಮೇಲ್ 17.7%, ಟೋಟಲ್ 24.4%. ಇನ್ ತೃತೀಯ ಸೆಕ್ಟರ್ ಏನಿದೆಯೋ ಥರ್ಡ್ ಸೆಕ್ಟರ್ ಅಲ್ಲಿ ಏನಾಗಿದೆ ಅಂತಂದ್ರೆ 19.8% ರೂರಲ್ ಅಲ್ಲಿ, 59.1% ಅರ್ಬನ್ ಅಲ್ಲಿ, ಮೆನ್ಸ್ 32.8% ಮೆನ್ಸು, 25.2% ಫಿಮೇಲ್ಸ್, ಟೋಟಲ್ 31% ಏನಾಗಿದೆ ಅಂತಂದ್ರೆ ಒಂದಿದಾಗಿದೆ. ಟೋಟಲ್ ಏನ್ ಮಾಡಿದೀವಿ ಅಂತಂದ್ರೆ 100% ಇದೆ ಅಂತಂದ್ರೆ. ಈಗ ಸಪೋಸ್ ನಾವು ನೋಡೋದು ಅಂತಂದ್ರೆ ಯಾವ ರೀತಿ ನಾವು ನೋಡ್ತೀವಿ ಅಂತಂದ್ರೆ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಟು ಅಬೌಟ್ 20% ಆಫ್ ರೂರಲ್ ವರ್ಕರ್ಸ್. Agriculture is not a major source of employment in urban areas where people are mainly engaged in the service sector. About 60% of urban workers are in the ಸರ್ವಿಸ್ ಸೆಕ್ಟರ್ ಅಂತಂದ್ರೆ 60% ಯಾವ್ದ್ರಲ್ಲಿ ವರ್ಕ್ ಅರ್ಬನ್ ನಲ್ಲಿ, ನಗರ ಪ್ರದೇಶದಲ್ಲಿ ಏನಾಗಿದೆ ಸರ್ವಿಸ್ ಸೇವಾ ವಲಯ ಏನ್ ಬರುತ್ತೋ ಸೇವಾ ವಲಯದಲ್ಲಿ ಏನಾಗಿದೆ ಅಂತಂದ್ರೆ ಡಿಪೆಂಡ್ ಆಗಿದೆ. ನೆಕ್ಸ್ಟ್ ನಾವು ನೋಡೋದು ಅಂತಂದ್ರೆ ದ ಸೆಕೆಂಡರಿ ಸೆಕ್ಟರ್ ಗಿವ್ಸ್ ಎಂಪ್ಲಾಯ್ಮೆಂಟ್ ಟು ಅಬೌಟ್ 1/3 ಆಫ್ ಅರ್ಬನ್ ವರ್ಕ್ ಫೋರ್ಸ್ ಥ್ರೂ ಬೋತ್ ಮೆನ್ ಅಂಡ್ ವುಮೆನ್ ಅಂತಂದ್ರೆ ಏನ್ ಸೆಕೆಂಡರಿ ಸೆಕ್ಟರ್ ಇದೆಯೋ ಸೆಕೆಂಡ್ ಸೆಕ್ಟರ್ ಏನಾಗಿದೆ ಅಂತಂದ್ರೆ ಶೇಕಡ ಅಂತಂದ್ರೆ 1/3 ಒಂದು ಅಗ್ರಿಕಲ್ಚರ್ ಅಂತಂದ್ರೆ ಈ ಒಂದು ಇಂಡಸ್ಟ್ರಿ ಸೆಕ್ಟರ್ ಏನ್ ಬರುತ್ತೋ ಇಂಡಸ್ಟ್ರಿ ಸೆಕ್ಟರ್ ಅಲ್ಲಿ ಒಂದು ಡಿಪೆಂಡ್ ಆಗಿದ್ದಾರೆ. ನೆಕ್ಸ್ಟ್ ಅದನ್ನ ನಾವು ನೋಡೋದು ಅಂತಂದ್ರೆ ಥ್ರೂ ಬೋತ್ ಮೆನ್ ಅಂಡ್ ವುಮೆನ್ ವರ್ಕರ್ಸ್ ಆರ್ ಕಾಂಟ್ರಾಕ್ಟೆಡ್ ಕನ್ಸರ್ನೇಟೆಡ್ ಇನ್ ದ ಪ್ರೈಮರಿ ಸೆಕ್ಟರ್. ವುಮೆನ್ ವರ್ಕರ್ಸ್ concentration is very high there. About 57% of the female workforce is the employed in the primary sector, whereas less than half of males for work in that sector. Men get opportunities in the both secondary and service sector ಅಂತಂದ್ರೆ ಎರಡು ಸಹ ಅಂತಂದ್ರೆ ಈಗ ಸಪೋಸ್ ಫಿಮೇಲ್ ವರ್ಕ್ ಫೋರ್ಸ್ 57% ಏನಾಗಿದೆ ಅಂತಂದ್ರೆ ಎಂಪ್ಲಾಯ್ಡ್ ಪ್ರೈಮರಿ ಸೆಕ್ಟರ್ ಅಲ್ಲಿ ಒಂದು ಡಿಪೆಂಡ್ ಆಗಿದೆ. ನೆಕ್ಸ್ಟ್ ನಾವು ನೋಡೋದು ಅಂತಂದ್ರೆ ಗ್ರೋತ್ ಅಂಡ್ ಚೇಂಜಿಂಗ್ ಸ್ಟ್ರಕ್ಚರ್ ಆಫ್ ಎಂಪ್ಲಾಯ್ಮೆಂಟ್ ಇದೆ ಅಲ್ವಾ, ಯಾವ ರೀತಿ ನಾವು ಚೇಂಜ್ ಮಾಡೋದು ಅಂತೇಳಿ. ಯಾವ ರೀತಿ ನಾವು ಚೇಂಜ್ ಮಾಡೋದು ಅಂತಂದ್ರೆ ಈಗ ಸಪೋಸ್ ಅಂತಂದ್ರೆ ಇನ್ ಸೆಕೆಂಡ್ ಚಾಪ್ಟರ್ ಥರ್ಡ್ ಚಾಪ್ಟರ್ ಏನ್ ಮಾಡಿದೀವಿ ಅಂತಂದ್ರೆ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀವಿ ಅಂತಂದ್ರೆ ಈಗ ಪ್ಲಾನಿಂಗ್ ಸ್ಟ್ರಾಟಜೀಸ್ ನಾವು ಡಿಸ್ಕಷನ್ ಮಾಡ್ತೀವಿ. ಪ್ಲಾನಿಂಗ್ ಸ್ಟ್ರಾಟಜೀಸ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ನಾವೇನ್ ಮಾಡಿದೀವಿ ಅಂತಂದ್ರೆ ಡಿಸ್ಕಷನ್ ಮಾಡಿದೀವಿ. ಗ್ರೋತ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ GDP, ನಿಯರ್ಲಿ 70 years of planned development have been aimed of expansion of the economy through increase in national output of employment. Growth of employment and GDP, nearly 70 years of planned development have been aimed of expansion of the economy through increase in national output of ಎಂಪ್ಲಾಯ್ಮೆಂಟ್ ಅಂತಂದ್ರೆ ಇದು GDP ಗೆ ಪ್ರೊವೈಡ್ ಮಾಡಿರೋದು. ಇದು ಅಂತಂದ್ರೆ ಒಟ್ಟು ದೇಶೀಯ ಉತ್ಪನ್ನ ಏನಿದೆಯೋ ಒಟ್ಟು ದೇಶೀಯ ಉತ್ಪನ್ನಕ್ಕೆ ಒಂದು ಸಪೋರ್ಟ್ ಆಗಿರೋದು. ಡ್ಯೂರಿಂಗ್ ದ ಪೀರಿಯಡ್ 1950-2010 gross domestic product GDP of India grow positively and was higher than the employment growth. However, there was a always fluctuation in the growth of GDP during this period. Employment grew at the rate of not more than 2% ಅಂತಂದ್ರೆ ಇಲ್ಲಿ ಯಾವ ರೀತಿ ಒಂದು GDP ಅನ್ನೋದು ಕೊಡುಗೆ ನೀಡಿದೆ ಅಂತೇಳಿ. Employment growth started declining and reached that level of growth that India had in the earlier stages of planning
During these years, we also find the wedding gap between the growth of the GDP and employment. This means that in the Indian economy ಅಂತಂದ್ರೆ ಈಗ ಸಪೋಸ್ ಒಂದು ಉದ್ಯೋಗ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಉದ್ಯೋಗ ಮಾಡಂತ ಒಂದು ಸನ್ನಿವೇಶದಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ, ಯಾಕೆ ಒಂದು ಡಿಸ್ಕಂಟಿನ್ಯೂ ಆಗ್ತಿದ್ರು ಅಂತಂದ್ರೆ, ಒಂದು ಜಾಬ್ ಮಾಡಂತ ಒಂದು ಸನ್ನಿವೇಶದಲ್ಲಿ ಯಾಕೆ ಡಿಸ್ಕಂಟಿನ್ಯೂ ಆಗ್ತಿದ್ರು ಅಂತಂದ್ರೆ, ಈಗ ಸಪೋಸ್ ಮ್ಯಾರೇಜಸ್ ಆಗುತ್ತೆ ಅಂತ ಇಟ್ಕೊಳ್ಳಿ, ಮ್ಯಾರೇಜ್ ಅಂತಂದ್ರೆ ವೆಡ್ಡಿಂಗ್ ಗ್ಯಾಪ್ ಬಿಟ್ವೀನ್ ದ ಗ್ರೋತ್ ಆಫ್ GDP ಅಂಡ್ ಎಂಪ್ಲಾಯ್ಮೆಂಟ್. ಈ ಒಂದು ವೆಡ್ಡಿಂಗ್ ಗ್ಯಾಪ್ ಇದ್ದಂತ ಒಂದು ಸಂದರ್ಭದಲ್ಲಿ, ಅಂತ ಒಂದು ಸಂದರ್ಭದಲ್ಲಿ ಏನಾಗ್ತಿತ್ತು ಅಂತಂದ್ರೆ, ಅನೇಕ ರೀತಿಯಾದಂತಹ ಒಂದು ಯೋಜನೆಗಳನ್ನ ರೂಪಿಸ್ಕೊಂಡ್ರು ಸಹ ಯಾವುದೇ ರೀತಿಯಾದಂತಹ ಒಂದು GDP ಒಟ್ಟು ದೇಶ ಉತ್ಪನ್ನ ಮತ್ತೆ ಉದ್ಯೋಗದ ನಡುವೆ ಯಾವುದೇ ರೀತಿಯಾದಂತಹ ಒಂದು ಅಂತರವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅಂತಂದ್ರೆ ಈಗ ಸಪೋಸ್ ಯಾವ ರೀತಿ ಇದ್ ಮಾಡ್ತಿದ್ರು ಅಂತಂದ್ರೆ, ದಿಸ್ ಮೀನ್ಸ್ ದಟ್ ಇನ್ ದ ಇಂಡಿಯನ್ ಎಕಾನಮಿ ವಿತೌಟ್ generating employment, we have been able to produce more goods and services. Scholars refer to this phenomenon as a jobless growth. ಅಂತಂದ್ರೆ ನಮ್ಮ ಭಾರತದ ಆರ್ಥಿಕತೆ ಒಟ್ಟಾರೆಯಾಗಿ ಯಾವ ರೀತಿ ಅಭಿವೃದ್ಧಿ ಆಗ್ತಿತ್ತು ಅಂತಂದ್ರೆ, ಜಾಬ್ಲೆಸ್ ಗ್ರೋತ್ ಮೀನ್ಸ್ ಅಂತಂದ್ರೆ ಉದ್ಯೋಗ ರಹಿತವಾದಂತಹ ಒಂದು ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾ ಇರುತ್ತೆ. ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ಕೊಡಂತ ಒಂದು ಅಭಿವೃದ್ಧಿಯನ್ನ ಹೊಂದಿದಂತ ಒಂದು ಕ್ಷೇತ್ರವಾಗಿತ್ತು. ನಾವು ನೋಡೋದು ಅಂತಂದ್ರೆ, so far we have seen how employment has grown is a comparison to GDP. Now it is necessary to know how the growth pattern of employment and GDP affected different sections of workforce. From this we will also be able to understand that the types of employment are generated in our country. ಅಂತಂದ್ರೆ ನಾವು ಒಟ್ಟಾರೆಯಾಗಿ ನೋಡೋದು ಅಂತಂದ್ರೆ ಯಾವ ರೀತಿ ಒಟ್ಟಾರೆಯಾಗಿ ಇತ್ತು ಅಂತಂದ್ರೆ, so far we have seen how employment has grown as a comparison of GDP. ನಾವು ಈ ಒಂದು ಉದ್ಯೋಗ ಇದೆ ಅಲ್ವಾ, ಉದ್ಯೋಗವನ್ನ ಯಾವ ರೀತಿ ಕಂಪೇರ್ ಮಾಡ್ತಿದ್ವಿ ಅಂತಂದ್ರೆ, ಈಗ ಸಪೋಸ್ ಕಂಪೇರ್ ಮಾಡೋಂಥ ಒಂದು ಇದ್ರಲ್ಲಿ ಏನಾಗ್ತಿತ್ತು ಅಂತಂದ್ರೆ, ಯಾವುದೇ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ಎಂಪ್ಲಾಯ್ಮೆಂಟ್ ಮತ್ತೆ GDP ಏನಿದೆಯೋ, ಡಿಫ್ರೆಂಟ್ ಸೆಕ್ಷನ್ಸ್ ಅಲ್ಲಿ ವರ್ಕ್ ಫೋರ್ಸ್ ಏನಿತ್ತು, ಡಿಫ್ರೆಂಟ್ ಸೆಕ್ಷನ್ಸ್ ಅಲ್ಲಿ ವರ್ಕ್ ಫೋರ್ಸ್ ಒಂದು ಡಿಪೆಂಡ್ ಆಗಿದ್ರಿಂದ ಏನಾಗ್ತಿದೆ ಅಂತಂದ್ರೆ, ಈ ಒಂದು ಹೆಚ್ಚಿನ ರೀತಿಯಾದಂತಹ ಒಂದು GDPಗೆ ಕೊಡುಗೆಯನ್ನು ನೀಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದರಿಂದ ಫ್ರಮ್ ದಿಸ್ ವಿ ವಿಲ್ ಆಲ್ಸೋ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್ ಆರ್ ಜನರೇಟೆಡ್ ಇನ್ ಅವರ್ ಕಂಟ್ರಿ. ಅಂತಂದ್ರೆ ಈ ಒಂದು ಜನರೇಟೆಡ್ ಇನ್ ಅವರ್ ಕಂಟ್ರಿ ಇದೆ ಅಲ್ವಾ, ಅಂತಂದ್ರೆ ಯಾವ ರೀತಿಯಾದಂತಹ ಒಂದು ಡಿಫ್ರೆನ್ಸ್ ಟೈಪ್ಸ್ ಏನ್ ಬರ್ತಾ ಇತ್ತು, ಡಿಫ್ರೆನ್ಸ್ ಟೈಪ್ಸ್ ಅನ್ನ ನಾವೇನ್ ಮಾಡ್ತಿರ್ತೀವಿ ಅಂತಂದ್ರೆ, ಉದ್ಯೋಗ ಅವಕಾಶಗಳಿಗಾಗಿ ಮೀಸಲಿಟ್ಟಂತ ಒಂದು ಸಂದರ್ಭದಲ್ಲಿ ವಿವಿಧ ರೀತಿಯಾದಂತಹ ಒಂದು ಉದ್ಯೋಗಗಳನ್ನ ಕಲ್ಪಿಸಿಕೊಟ್ರೆ ಮಾತ್ರ ಏನಾಗ್ತಿತ್ತು ಅಂತಂದ್ರೆ, ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಇಷ್ಟು ಕಾನ್ಸೆಪ್ಟ್ಸ್ ಏನಾಗಿರುತ್ತೆ ಅಂತಂದ್ರೆ ಇಷ್ಟು ಚಾಪ್ಟರ್. ಥ್ಯಾಂಕ್ ಯು ಸೋ ಮಚ್.